ಹಲೋ ಎವ್ರಿವನ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಎಸ್. ಇತ್ತೀಚೆಗೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನ ರಿಲೀಸ್ ಮಾಡಿದೆ. 2026 ವರ್ಲ್ಡ್ ಎಕನಾಮಿಕ್ ಔಟ್ಲುಕ್. ಇದರಲ್ಲಿ ತುಂಬಾನೇ ನ್ಯೂಸ್ ಅಲ್ಲಿ ಇರೋದೇನಕ್ಕೆ ಅಂತ ಹೇಳಿದ್ರೆ, ಭಾರತ ತನ್ನ ಪೊಸಿಷನ್ ಸ್ಲಿಪ್ ಮಾಡಿದೆ. ಅಂದ್ರೆ ಮುಂಚೆ ಇದ್ದಂತಹ ಪೊಸಿಷನ್ ಇಂದ ಒಂದು ಪೊಸಿಷನ್ ಕೆಳಗಡೆಗಿಳಿದಿದೆ ಅಂತ. ಸೊ ಈ ವಿಡಿಯೋದಲ್ಲಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಯಾವ್ದ್ರ ಬಗ್ಗೆ ಹೇಳುತ್ತೆ, ಹಾಗೆಯೇ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದ್ರೆ ಏನು, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನ ರಿಲೀಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಕ್ರೈಟೀರಿಯಾಸ್ ಏನೇನು ಅಂತ ನೋಡ್ಕೊಳ್ಳೋಣ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದೆ. ಹೊಸ ಪ್ಲಾಟ್ಫಾರ್ಮ್ ನ ರಿಲೀಸ್ ಮಾಡಿದ್ದಾರೆ ಫಾರ್ ದ ಬಾರೋವರ್ಸ್ ಪರ್ಪಸ್. ಸೊ ಹಾಗಾಗಿ ಬಾರೋವರ್ಸ್ ಪ್ಲಾಟ್ಫಾರ್ಮ್ ಅಂದ್ರೆ ಏನು ಅಂತ ಕೂಡ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂತ ಹೇಳಿದ್ರೆ ಇದು ಒಂದು ರಿಪೋರ್ಟ್. ಎಕ್ಸಾಮ್ ಅಲ್ಲಿ ಯಾರು ಯಾವ ರಿಪೋರ್ಟ್ ನ ರಿಲೀಸ್ ಮಾಡ್ತಾರೆ ಅಂತ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಸೊ ಯಾರು ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದನ್ನ ರಿಲೀಸ್ ಮಾಡುತ್ತೆ. ಎಕ್ಸಾಮ್ ಅಲ್ಲಿ ಎಷ್ಟು ವರ್ಷಕ್ಕೊಂದ್ಸಲ ರಿಲೀಸ್ ಮಾಡ್ತಾರೆ ಅಂತ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದು ಬೈಎನಿಯಲ್ ರಿಪೋರ್ಟ್. ಬೈಎನಿಯಲ್ ರಿಪೋರ್ಟ್ ಅಂತ ಹೇಳಿದ್ರೆ 2 years ಗೊಂದ್ಸಲ. ಬೈ ಅಂದ್ರೆ 2. ಸೊ 2 years ಗೊಂದ್ಸಲ ಈ ರಿಪೋರ್ಟ್ ಅನ್ನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ರಿಲೀಸ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ಯಾವ ಟೈಮ್ ಅಲ್ಲಿ ರಿಲೀಸ್ ಮಾಡುತ್ತೆ ಅಂತ ಹೇಳಿದ್ರೆ, ಯೂಶಲಿ ಏಪ್ರಿಲ್ ಹಾಗೂ ಅಕ್ಟೋಬರ್ ಸಮಯದಲ್ಲಾದ್ರೂ ಮಾಡ್ಬೋದು. ಜೊತೆಗೆ ಜಾನ್ವರಿ ಹಾಗೂ ಜುಲೈಯಲ್ಲಿ ಶಾರ್ಟರ್ ಅಪ್ಡೇಟ್ಸ್ ಅನ್ನ ಕೂಡ ಕೊಡ್ಲಾಗತ್ತೆ. ನಂತರ ಇಲ್ಲಿ ಮೆಂಬರ್ಸ್ ಕಂಟ್ರೀಸ್ ಗಳಿಗೆ ಯಾತಕ್ಕೋಸ್ಕರ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾತಕ್ಕೋಸ್ಕರ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಬೇಕು ಅಂತ ಹೇಳಿದ್ರೆ, ಮೆಂಬರ್ ಕಂಟ್ರೀಸ್ ಗಳಿಗೆ ಪಾಲಿಸಿ ರೆಕಮೆಂಡೇಶನ್ ಕೊಡೋದಕ್ಕೆ. ಅಂದ್ರೆ ಇಲ್ಲಿ ನಾಮಿನಲ್ ಜಿಡಿಪಿ ಮೇಲೆ ಡಿಪೆಂಡ್ ಆಗಿರುತ್ತೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್. ಸೊ ಅವರ ಎಕನಾಮಿಕ್ ಸಿಸ್ಟಮ್ ಹೇಗಿದೆ ಅದರ ಮೇಲೆ ರೆಕಮೆಂಡೇಶನ್ ಕೊಡ್ಲಿಕ್ಕೋಸ್ಕರ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ನ ರಿಲೀಸ್ ಮಾಡ್ತಾರೆ. 2026 ರಿಪೋರ್ಟ್ ಅನ್ನ ನೋಡ್ಕೊಂಡ್ರೆ, ಎಕ್ಸಾಮ್ ಅಲ್ಲಿ ಎಸ್ಪೆಷಲಿ ಸ್ಟೇಟ್ ಎಕ್ಸಾಮ್ಸ್ ಅಂತ ಬಂದ್ರೆ ನಮ್ಗೆ ಫಸ್ಟ್ ಪೊಸಿಷನ್ ಅಲ್ಲಿ ಯಾರು, ಸೆಕೆಂಡ್ ಅಲ್ಲಿ ಯಾರಿದ್ದಾರೆ, ಥರ್ಡ್, ಫೋರ್ತ್, ಫಿಫ್ತ್, ಟಾಪ್ 5 ಕಂಟ್ರೀಸ್ ಯಾವ್ದು ಅಂತ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು US. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಲ್ಲಿ ಫಸ್ಟ್ ಪೊಸಿಷನ್ US ಗಿದೆ. ಸೆಕೆಂಡ್ ಪೊಸಿಷನ್ ಚೀನಾ. 3ನೇ ಪ್ಲೇಸ್ ಬಂದ್ಬಿಟ್ಟು ಜರ್ಮನ್. 4ನೇ ಪ್ಲೇಸ್ ಬಂದ್ಬಿಟ್ಟು ಜಪಾನ್. ಅಂಡ್ 5th ಒನ್ ಬಂದ್ಬಿಟ್ಟು UK, ಯುನೈಟೆಡ್ ಕಿಂಗ್ಡಮ್. ಭಾರತ 6ನೇ ಪೊಸಿಷನ್ಗೆ ಬಂದು ನಿಂತಿದೆ. ಸೊ 6th ಪೊಸಿಷನ್ ಲಾಸ್ಟ್ ಇಯರ್ ಭಾರತದ ರಿಪೋರ್ಟ್ ಅನ್ನ ನೋಡ್ಕೊಂಡ್ರೆ, ಲಾಸ್ಟ್ ಇಯರ್ 5th ಪೊಸಿಷನ್ ಅಲ್ಲಿ ಇತ್ತು, ಅಂದ್ರೆ UK ನ ಬೀಟ್ ಮಾಡಿತ್ತು. ಬಟ್ ಈಗ 6th ಪೊಸಿಷನ್ ಗೆ ಸ್ಲಿಪ್ ಆಗಿದೆ. ಸೊ ಇದು ರಿಪೋರ್ಟ್ ನ ಬಗ್ಗೆ. ಬಟ್ ಹೌ ದೇ ಆರ್ ಮೆಜರಿಂಗ್ ಇಟ್, ಹೇಗೆ ಇಷ್ಟೇ ಎಕಾನಮಿ ಇದೆ ಒಂದು ಭಾರತದಲ್ಲಿ, ಅಥವಾ UK ಅಲ್ಲಿ ಇಷ್ಟೇ ಎಕಾನಮಿ ಇದೆ, ಜಪಾನ್ ಅಲ್ಲಿ ಇಷ್ಟೇ ಎಕಾನಮಿ ಇದೆ ಅಂತ ಹೇಳ್ಬಿಟ್ಟು ಹೇಗ್ ಗೊತ್ತಾಗ್ತದೆ, ಅದಕ್ಕೆ ಕ್ರೈಟೀರಿಯಾಸ್ ಏನೇನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಥವಾ ಮೆಜರ್ ನ ಮಾಡೋದಕ್ಕೆ. ಯೂಶಲಿ ಗ್ಲೋಬಲ್ ರ್ಯಾಂಕಿಂಗ್ಸ್ ಅನ್ನ ನಾಮಿನಲ್ ಜಿಡಿಪಿ ಇಂದ ಮೆಜರ್ ಮಾಡ್ತಾರೆ. ಸೊ ನೆನ್ಪಿರ್ಲಿ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಯಾವ್ದನ್ನ ಯೂಸ್ ಮಾಡತ್ತೆ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ನಾಮಿನಲ್ ಜಿಡಿಪಿ. ಇಟ್ ಇಸ್ ನಾಟ್ ದ ರಿಯಲ್ ಜಿಡಿಪಿ. ನಾಮಿನಲ್ ಜಿಡಿಪಿಯನ್ನ ಯೂಸ್ ಮಾಡ್ಬಿಟ್ಟು ಡಿಟರ್ಮೈನ್ ನ ಮಾಡ್ಲಾಗತ್ತೆ. ಅದ್ರ ಜೊತೆಗೆ ಇದನ್ನ ಗ್ಲೋಬಲಿ ಎಲ್ಲಾ ಕಂಟ್ರೀಸ್ ಗಳಿಗೂ ಈಕ್ವಲ್ ಆಗಿ ಐಡೆಂಟಿಫೈ ಮಾಡ್ಬೇಕಲ್ವಾ, ಅದಕ್ಕೆ ಸ್ಟ್ಯಾಂಡರ್ಡ್ ಆಗಿರುವಂತಹ ಡಾಲರ್ ಅಲ್ಲಿ ಇದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಇಟ್ ಹ್ಯಾಸ್ 2 ವೇರಿಯಂಟ್ಸ್. ಫಸ್ಟ್ ಒನ್ ಬಂದ್ಬಿಟ್ಟು ಜಿಡಿಪಿ, ಸೆಕೆಂಡ್ ಒನ್ ಬಂದ್ಬಿಟ್ಟು ಎಕ್ಸ್ಚೇಂಜ್ ರೇಟ್. ಸೊ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ 2 ವೇರಿಯೇಬಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಜಿಡಿಪಿ, ಟೋಟಲ್ ವ್ಯಾಲ್ಯೂ ಆಫ್ ಆಲ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿತ್ ಇನ್ ಅ ಕಂಟ್ರಿ. ಒಂದು ಜಿಯೋಗ್ರಫಿಕಲ್ ಏರಿಯಾ ಇದೆ ಅಂತ ಹೇಳಿದ್ರೆ, ಆ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಎಷ್ಟು ಪ್ರೊಡ್ಯೂಸ್ ಮಾಡಿದೀವಿ ಅಥವಾ ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ವಿ, ಸರ್ವಿಸ್ ಸೆಕ್ಟರ್ ಇಂದ ಎಷ್ಟು ಬಂದಿದೆ, ಇದನ್ನ ಕೌಂಟ್ ಮಾಡೋದು ಜಿಡಿಪಿ. ಒಂದು ದೇಶದಲ್ಲಿ ಒಂದು ಎಕನಾಮಿಕ್ ಇಯರ್ ಅಲ್ಲಿ. ಸೊ ಅದನ್ನ ಕೌಂಟ್ ಮಾಡೋದನ್ನ ಇಲ್ಲಿ ಒಂದು ವೇರಿಯಬಲ್ ಆಗಿ ಕನ್ಸಿಡರ್ ಮಾಡ್ತಾರೆ ನಾಮಿನಲ್ ಜಿಡಿಪಿ ಅನ್ನ ಮಾಡೋದಕ್ಕೋಸ್ಕರ. ಸೊ ಎಕ್ಸ್ಚೇಂಜ್ ರೇಟ್ ಬಂದ್ಬಿಟ್ಟು ಇಲ್ಲಿ ಡಾಲರ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಇಂಡಿಯಾ ಯಾಕೆ ಡಿಕ್ಲೈನ್ ಆಯ್ತು, 5th ಪೊಸಿಷನ್ ಅಲ್ಲಿ ಇದ್ದು ಯಾಕೆ ಡಿಕ್ಲೈನ್ ಆಯ್ತು? ಮೊದಲನೇದಾಗಿ ಸ್ಟಾಟಿಸ್ಟಿಕಲ್ ರಿವಿಷನ್. ಏನು ಸ್ಟಾಟಿಸ್ಟಿಕಲ್ ರಿವಿಷನ್ ಅಂತ ಹೇಳಿದ್ರೆ, ಇತ್ತೀಚೆಗೆ ನಾವು ನ್ಯೂಸ್ ಅಲ್ಲಿ ನೋಡಿರ್ತೀವಿ ಜಿಡಿಪಿಯ ಬೇಸ್ ಇಯರ್ ಚೇಂಜ್ ಆಗಿದೆ ಅಂತ. ಸೊ ಜಿಡಿಪಿ ಬೇಸ್ ಇಯರ್ ಚೇಂಜ್ ಆಗಿರೋದ್ರಿಂದ
ಹೋದ ವರ್ಷದ ಅಂದ್ರೆ ಹಿಂದೆ ರಿಲೀಸ್ ಮಾಡಿದಂತಹ ಡಾಕ್ಯುಮೆಂಟ್ಸ್ ಅಲ್ಲಿ ಪ್ರಾಪರ್ ಆಗಿ ಮೇಂಟೈನ್ ಮಾಡಿಲ್ಲ. ಅಂದ್ರೆ ಈಗ 2025-2026 GDP ರಿವೈಸ್ ಆಗಿರೋದು ಡೌನ್ವರ್ಡ್ ಟ್ರೆಂಡ್ ಅನ್ನ ತಂದಿರೋದನ್ನ ನೋಡ್ಬೋದಾಗತ್ತೆ. ಫಾರ್ ಎಕ್ಸಾಂಪಲ್ 357 lakh crore 2025-26 GDP ಅನ್ನ ನೋಡ್ಕೊಂಡ್ರೆ ಮುಂಚೆ 357 lakh crore ಇತ್ತು, ಈಗ 345 lakh crore ಇದೆ. ವಿಚ್ ಇಸ್ ನಥಿಂಗ್ ಬಟ್ ಅರ್ಲಿಯರ್ ಎಸ್ಟಿಮೇಷನ್ ಸ್ಲೈಟ್ ಆಗಿ ರಾಂಗ್ ಇತ್ತು. ಈಗ ಆ ಸ್ಟ್ಯಾಟಿಸ್ಟಿಕ್ಸ್ ನ ಕ್ಲೀನ್ ಅಪ್ ಮಾಡಿರೋದ್ರಿಂದ ರಿಯಲ್ ಡಾಟಾವನ್ನ ಕೊಟ್ಟಿದೆ ಅಂತ ಹೇಳಲಾಗ್ತದೆ. ಎರಡನೇದು ಬಂದ್ಬಿಟ್ಟು ಕರೆನ್ಸಿ ಡಿಪ್ರಿಸಿಯೇಷನ್. ಸೊ ಲಾಸ್ಟ್ ಮಂತ್ ಅಥವಾ ಅದು ಮಾರ್ಚ್ ಮಂತ್ ಅಥವಾ ಫೆಬ್ರವರಿ ಮಂತ್, ಈ ಮಂತ್ಸ್ ಗಳನ್ನೆಲ್ಲ ನೋಡ್ಕೊಂಡ್ರೆ ಭಾರತದ ರುಪಿ ಡಾಲರ್ಗೆ ಕಂಪೇರ್ ಮಾಡಿದ್ರೆ ಡಿಪ್ರಿಸಿಯೇಷನ್ ಅಂದ್ರೆ ಕಡಿಮೆ ಆಗಿರೋದನ್ನ ನೋಡಬಹುದಾಗುತ್ತೆ. ಸೊ ಇದರಿಂದ ಕೂಡ ಸ್ಲಿಪ್ ಆಗಿರುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತದೆ. ಜೊತೆಗೆ ರಿಲೇಟಿವ್ ಪರ್ಫಾರ್ಮೆನ್ಸ್ ಇದು ಕೂಡ ಡಿಪ್ರಿಸಿಯೇಷನ್ ಆಗ್ತಿರೋದ್ರಿಂದನೇ ಆಗಿರೋದು. ಸೊ ಈ ರೀತಿಯಾದಂತಹ ಕಾರಣಗಳಿಂದ ಭಾರತದ ಪೊಸಿಷನ್ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಇಂದ 6ನೇ ಪೊಸಿಷನ್ಗೆ ಬಂದಿದೆ. ಇಂದಿನ ವರ್ಷ 5ನೆಯ ಪೊಸಿಷನ್ ಅಲ್ಲಿ ಇತ್ತು. ಇದಿಷ್ಟು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಬಗ್ಗೆ. ಸೊ ಯಾರು ರಿಲೀಸ್ ಮಾಡ್ತಾರೆ, ಕ್ರೈಟೀರಿಯಾಸ್ ಏನೇನು, ನಾಮಿನಲ್ GDP ಯೂಸ್ ಮಾಡ್ತಾರೆ, ಎಕ್ಸ್ಚೇಂಜ್ ರೇಟ್ ನ ಯೂಸ್ ಮಾಡ್ತಾರೆ. IMF ರಿಲೀಸ್ ಮಾಡುತ್ತೆ, 2 ವರ್ಷಕ್ಕೆ ಒಂದ್ಸಲ ರಿಲೀಸ್ ಮಾಡುತ್ತೆ. ಯಾವ ಕಂಟ್ರೀಸ್ ಯಾವ ಪೊಸಿಷನ್ ಅಲ್ಲಿ ಇದೆ. ಫಸ್ಟ್ ಒನ್ US, ಸೆಕೆಂಡ್ ಚೀನಾ, ಥರ್ಡ್ ಒನ್ ಜರ್ಮನಿ, ಫೋರ್ತ್ ಒನ್ ಬಂದ್ಬಿಟ್ಟು ಜಪಾನ್, ಫಿಫ್ತ್ ಒನ್ UK ಅಂಡ್ ಸಿಕ್ಸ್ತ್ ಒನ್ ಇಂಡಿಯಾ. ಸೊ ಇದಿಷ್ಟು ಬೇಸಿಕ್ ಬಗ್ಗೆ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಬಗ್ಗೆ ಯಾವುದೇ ಕ್ವಶನ್ಸ್ ಕೇಳಿದ್ರು ಇದಿಷ್ಟು ಒಳಗಡೆನೆ ಬರುತ್ತೆ. ಸೊ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಅಟೆಂಡ್ ಮಾಡಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ IMF ಬಗ್ಗೆ ನೋಡ್ಕೊಳ್ಳೋಣ. ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ 1944ರಲ್ಲಿ ಆಗಿದ್ದಂತಹ ಬ್ರಿಟನ್ ವುಡ್ ಕಾನ್ಫರೆನ್ಸ್ ನ ಔಟ್ಕಮ್. ಇದರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ವಾಷಿಂಗ್ಟನ್ DC US ಅಲ್ಲಿ ಇರೋದು. ಟೋಟಲ್ 29 ಕಂಟ್ರೀಸ್ ಗಳು ಇದಕ್ಕೆ ಸೈನ್ ಮಾಡ್ತಾರೆ. ಇದರ ಫೌಂಡೇಶನಲ್ ಅಗ್ರಿಮೆಂಟ್ ಬಂದ್ಬಿಟ್ಟು ಆರ್ಟಿಕಲ್ಸ್ ಆಫ್ ಅಗ್ರಿಮೆಂಟ್ ಅಂತ. ಸೊ IMF ಗೆ ಆರ್ಟಿಕಲ್ಸ್ ಆಫ್ ಅಗ್ರಿಮೆಂಟ್ ಅಂಡರ್ ಅಲ್ಲಿ ಸೈನ್ ಮಾಡಿ IMF ನ 1944ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಎಕ್ಸಾಮ್ ಅಲ್ಲಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಬಗ್ಗೆ ಮಾತ್ರ ಕೇಳಲ್ಲ, IMF ರಿಲೀಸ್ ಮಾಡುವಂತಹ ಬೇರೆ ಬೇರೆ ರಿಪೋರ್ಟ್ಸ್ ಗಳ ಬಗ್ಗೆ ಕೂಡ ಕೇಳ್ತಾರೆ. ಸೊ ಬೇರೆ ಬೇರೆ ಯಾವ್ಯಾವ ರಿಪೋರ್ಟ್ಸ್ ಗಳನ್ನ IMF ರಿಲೀಸ್ ಮಾಡುತ್ತೆ ಅಂತ ಹೇಳಿದ್ರೆ, ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್, ಎರಡನೇದಾಗಿ ಫಿಸ್ಕಲ್ ಮಾನಿಟರ್ ರಿಪೋರ್ಟ್. ಸೊ ಈ ಫಿಸ್ಕಲ್ ಮಾನಿಟರ್ ರಿಪೋರ್ಟ್ ಅನ್ನ 2 years ಒಂದ್ಸಲ ರಿಲೀಸ್ ಮಾಡುತ್ತೆ. IMF ಡಿಪಾರ್ಟ್ಮೆಂಟ್ ಆಗಿರುವಂತಹ ಫಿಸ್ಕಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಇದನ್ನ ರಿಲೀಸ್ ಮಾಡೋದು. ಮೂರನೇದು ಎಕ್ಸ್ಟರ್ನಲ್ ಸೆಕ್ಟರ್ ರಿಪೋರ್ಟ್. ಸೊ ಈ ರೀತಿಯಾದಂತಹ ಹಲವಾರು ರಿಪೋರ್ಟ್ ಗಳನ್ನ IMF ರಿಲೀಸ್ ಮಾಡುತ್ತೆ. ಅಂಡ್ ಇಂಡಿಯಾ IMF ನ ಫೌಂಡಿಂಗ್ ಮೆಂಬರ್ಸ್ ಕೂಡ ಹೌದು. ಸೊ ಇದಿಷ್ಟು IMF ರಿಲೇಟೆಡ್, ಹಾಗೆಯೇ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ನ ರಿಲೇಟೆಡ್. ನೆಕ್ಸ್ಟ್ ಎರಡನೇ ಕಾನ್ಸೆಪ್ಟ್ ಆಗಿರುವಂತಹ ಬಾರೋವರ್ಸ್ ಪ್ಲಾಟ್ಫಾರ್ಮ್ ಬಗ್ಗೆ ನೋಡ್ಕೊಳ್ಳೋಣ. ಬಾರೋವರ್ಸ್ ಪ್ಲಾಟ್ಫಾರ್ಮ್ ಡೈರೆಕ್ಟ್ ಆಗಾದ್ರೂ ಕೇಳ್ಬಹುದು ಅಥವಾ ಆಪ್ಷನ್ಸ್ ಅಲ್ಲಿ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಾದ್ರೂ ಕೂಡ ಕೇಳಬಹುದು. ಬಾರೋವರ್ಸ್ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು 2026ರಲ್ಲಿ ನಡೆದಂತಹ IMF ಮತ್ತೆ ವರ್ಲ್ಡ್ ಬ್ಯಾಂಕ್ ಸ್ಪ್ರಿಂಗ್ ಮೀಟಿಂಗ್ಸ್ ಅಲ್ಲಿ ಬಂದಂತಹ ಔಟ್ಕಮ್. ಸೊ ಈ ಮೀಟಿಂಗ್ ಅಲ್ಲಿ ಬಾರೋವರ್ಸ್ ಪ್ಲಾಟ್ಫಾರ್ಮ್ ಅನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ನ ಲಾಂಚ್ ಮಾಡ್ತಾರೆ. ಯಾರು ಲಾಂಚ್ ಮಾಡೋದು ಅಂತ ಹೇಳಿದ್ರೆ, ಮೊದಲ ಬಾರಿಗೆ ಡೆವಲಪಿಂಗ್ ನೇಷನ್ಸ್ ಗಳು ಇದನ್ನ ಲಾಂಚ್ ಮಾಡುತ್ತವೆ. ಸೊ ವಾಟ್ ಇಸ್ ಇಟ್ ಎಕ್ಸಾಕ್ಟ್ಲಿ, ವಾಟ್ ಇಸ್ ಬಾರೋವರ್ಸ್ ಪ್ಲಾಟ್ಫಾರ್ಮ್? ಡೆವಲಪಿಂಗ್ ಕಂಟ್ರೀಸ್ ಗಳಲ್ಲಿ ಬಾರೋಯಿಂಗ್ ಅಮೌಂಟ್ ಜಾಸ್ತಿ ಆಗ್ತಿರೋದ್ರಿಂದ, ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಬಾರೋಯಿಂಗ್ ಕಂಟ್ರೀಸ್ ಗಳು ಏನೇನಿದೆ ಅದರ ಡೆತ್ ಸಾಲ ಜಾಸ್ತಿ ಆಗ್ತಾ ಇದೆ. 2024ರಲ್ಲಿ ನೋಡ್ಕೊಂಡ್ರೆ $11.7 trillion ಜಾಸ್ತಿ ಆಗಿರೋದನ್ನ ನೋಡ್ಬೋದಾಗತ್ತೆ. ಸೊ ಇದು ಜಾಸ್ತಿ ಆಗ್ತಾ ಇರೋದ್ರಿಂದ ಡೆವಲಪಿಂಗ್ ನೇಷನ್ಸ್ ಅಲ್ಲಿ ಬಾರೋಯಿಂಗ್ ಕಂಟ್ರೀಸ್ ಗಳು ಒಂದ್ ಕಡೆ ಬಂದು ಅವರ ನಾಲೆಡ್ಜ್ ಅನ್ನ ಹಾಗೆಯೇ ಎಕ್ಸ್ಪೀರಿಯನ್ಸ್ ಅನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಕೊಂತಾರೆ. ಅದೇ ಬಾರೋವರ್ಸ್ ಪ್ಲಾಟ್ಫಾರ್ಮ್. ಎಲ್ಲಿ ತಗೊಂಡ್ಬಂದಿದ್ ಇದನ್ನ? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹಾಗೆಯೇ ವರ್ಲ್ಡ್ ಬ್ಯಾಂಕ್ ನ ಸ್ಪ್ರಿಂಗ್ ಮೀಟಿಂಗ್ ಅಲ್ಲಿ ತಂದಂತಹ ಇನಿಷಿಯೇಟಿವ್. ಸೊ ಇದರಲ್ಲಿ ಡೆವಲಪಿಂಗ್ ಕಂಟ್ರೀಸ್ ಗಳ ಫಿನಾನ್ಸ್ ಮಿನಿಸ್ಟರ್ ಹಾಗೆಯೇ ಡೆವಲಪಿಂಗ್ ಕಂಟ್ರೀಸ್ ಗಳ ಸೆಂಟ್ರಲ್ ಬ್ಯಾಂಕ್ ನ ಗವರ್ನರ್ಸ್ ಗಳು ಸೇರ್ತಾರೆ. ಸೇರ್ಬಿಟ್ಟು ಡೆಟ್ ರಿಲೇಟೆಡ್ ಕಾನ್ಸೆಪ್ಟ್ ಗಳನ್ನ, ಅಂದ್ರೆ ಯಾವ ರೀತಿ ಸಾಲವನ್ನ ಕಂಟ್ರೋಲ್ ಮಾಡಬಹುದು, ಬಾರೋಯಿಂಗ್ಸ್ ಗಳನ್ನ ತಗೊಳ್ಳೋದ್ರಿಂದ ಅದನ್ನ ಯಾವ ತರ ಯೂಸ್ ಮಾಡಿ ಇನ್ನು ಕೂಡ ಇಂಪ್ಲಿಮೆಂಟೇಷನ್ ನ ಮಾಡಬಹುದು, ಈ ರೀತಿಯಾದಂತಹ ಡಿಸ್ಕಷನ್ ನ ಮಾಡ್ತಾರೆ.
ಸೊ ಈ ರೀತಿ ಮಾಡೋದ್ರಿಂದ ಕೋಆರ್ಡಿನೇಷನ್ ಕಂಟ್ರೀಸ್ ಕೋಆರ್ಡಿನೇಷನ್ ಇನ್ಕ್ರೀಸ್ ಆಗತ್ತೆ. ಎರಡನೇದಾಗಿ ಗಳು ಇಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಟೋಟಲ್ 30 ಮೆಂಬರ್ಸ್ ಇನ್ಕ್ಲೂಡಿಂಗ್ ಇಂಡಿಯಾ. ಸೊ ಇಂಡಿಯಾ ಕೂಡ ಈ ಒಂದು ಬಾರೋಸ್ ಪ್ಲಾಟ್ಫಾರ್ಮ್ ನ ಫೌಂಡಿಂಗ್ ಮೆಂಬರ್ ಆಗಿದೆ. ಅಂದ್ರೆ ಇದನ್ನ ರಿಲೀಸ್ ಮಾಡುವಾಗ ಇಂಡಿಯಾ ಕೂಡ ಒಂದು ಪಾರ್ಟ್. ಜೊತೆಗೆ ಇದರ ಚೈರ್ ಪರ್ಸನ್ ಯಾರು ಅಂತ ಹೇಳಿದ್ರೆ ಈಜಿಪ್ಟ್, ಹಾಗೆ ವೈಸ್ ಚೇರ್ ಬಂದ್ಬಿಟ್ಟು ಪಾಕಿಸ್ತಾನ್. ಸೊ ಪಾಕಿಸ್ತಾನ್ ಅಲ್ಲ ಅಂತ ಹೇಳ್ಬೋದು, ಬಟ್ ಪಾಕಿಸ್ತಾನ ಇದ್ರದ್ದು ವೈಸ್ ಚೇರ್ ಪರ್ಸನ್. ನೆಕ್ಸ್ಟ್ ಇದರ ಸೆಕ್ರೆಟರೇಟ್ UNCTAD, ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್. ಇದು ಸೆಕ್ರೆಟರೇಟ್ ಬಾರೋವರ್ಸ್ ಪ್ಲಾಟ್ಫಾರ್ಮ್ಗೆ. ಸೊ 2026ರಲ್ಲಿ ರಿಲೀಸ್ ಅಂದ್ರೆ ಎಸ್ಟಾಬ್ಲಿಷ್ ಮಾಡಿದಂತಹ ಈ ಒಂದು ಪ್ಲಾಟ್ಫಾರ್ಮ್ ನ ಆರಿಜಿನ್ ಬಂದ್ಬಿಟ್ಟು 2025ರಲ್ಲಿ ಆಗಿದ್ದಂತಹ ಸೆವೆಲಿ ಕಾನ್ಫರೆನ್ಸ್ ಅಥವಾ ಸೆವೆಲಿ ಕಮಿಟ್ಮೆಂಟಿನ ಔಟ್ಕಮ್ ಈಗ ತಂದಿರುವಂತಹ ಬಾರೋಸ್ ಪ್ಲಾಟ್ಫಾರ್ಮ್. ಈ ಐಡಿಯಾ ಆರಿಜಿನ್ ಆಗಿದ್ದು ಅಲ್ಲೇನೆ. ಸೊ ಇದು 4th ಫಿನಾನ್ಷಿಯಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆ ಟೈಮ್ ಅಲ್ಲಿ ತಂದಂತಹ ಪ್ಲಾಟ್ಫಾರ್ಮ್ ಬಾರೋವರ್ಸ್ ಪ್ಲಾಟ್ಫಾರ್ಮ್. ಈಗ ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಐಡಿಯಾ ಸಿವೆಲಿ ಕಮಿಟ್ಮೆಂಟ್ ಅಲ್ಲಿ ಆಗಿದ್ದು ಎಸ್ಟಾಬ್ಲಿಷ್ ಮಾಡಿರೋದು IMF ಹಾಗೂ ವರ್ಲ್ಡ್ ಬ್ಯಾಂಕ್ ಸ್ಪ್ರಿಂಗ್ ಮೀಟಿಂಗ್ ಅಲ್ಲಿ. ಸೊ ಇದಿಷ್ಟು ಬೇಸಿಕ್ ಎರಡು ಕಾನ್ಸೆಪ್ಟಿನ ಬಗ್ಗೆ. ನೆಕ್ಸ್ಟ್ ಇದ್ರ ರಿಲೇಟೆಡ್ ಒಂದು MCQ ಅನ್ನು ನೋಡ್ಕೊಂಡ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ರಿಗಾರ್ಡಿಂಗ್ ಗ್ಲೋಬಲ್ ಎಕನಾಮಿಕ್ ರ್ಯಾಂಕಿಂಗ್ ಪಬ್ಲಿಷ್ಡ್ ಬೈ IMF. Global economic ranking are primarily determined using nominal GDP expressed in purchasing power parity terms to account for local living cost. ಸೊ ಇದು ರಾಂಗ್. ನಾಮಿನಲ್ GDP ಕರೆಕ್ಟ್, ಬಟ್ ಪರ್ಚೇಸಿಂಗ್ ಪ್ಯಾರಿಟಿ ಇದನ್ನೆಲ್ಲದನ್ನು ಕೂಡ ಕನ್ಸಿಡರ್ ಮಾಡಲ್ಲ. ಎಕ್ಸ್ಚೇಂಜ್ ರೇಟ್ ಮತ್ತೆ ನಾಮಿನಲ್ GDP ಅನ್ನ ಮಾತ್ರ ಯೂಸ್ ಮಾಡೋದು. ಸೆಕೆಂಡ್ ಒನ್, ಅ ಡೌನ್ವರ್ಡ್ ರಿವಿಷನ್ ಆಫ್ ದ ಬೇಸ್ ಇಯರ್ GDP estimate by nation central banks or statistical office can lead to decline in its global economic ranking. ಇದು ಕರೆಕ್ಟ್. ಥರ್ಡ್ ಒನ್, India's projected drop to 6th largest economy in 2026 partly attributed to the depreciation of the Indian rupee against the US dollar. ಸೊ ಇದು ಕೂಡ ಕರೆಕ್ಟ್. ಆನ್ಸರ್ ಬಂದು 2 and 3 ಓನ್ಲಿ. ನೆಕ್ಸ್ಟ್ ಬಾರೋವರ್ಸ್ ಪ್ಲಾಟ್ಫಾರ್ಮ್ ಬಗ್ಗೆ ಒಂದು MCQ ಅನ್ನ ನೋಡ್ಕೊಂಡ್ರೆ, ವಿತ್ ರೆಫರೆನ್ಸ್ ಟು ಬಾರೋವರ್ಸ್ ಪ್ಲಾಟ್ಫಾರ್ಮ್ ಲಾಂಚ್ಡ್ ಅಟ್ IMF ವರ್ಲ್ಡ್ ಬ್ಯಾಂಕ್ ಸ್ಪ್ರಿಂಗ್ ಮೀಟಿಂಗ್ಸ್ 2026, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is dedicated sovereign forum designed specifically for developing countries to negotiate collective debt restructuring agreement with global creditors. ಇದು ರಾಂಗ್. ವೈ? ಬಿಕಾಸ್ ಕೋಆರ್ಡಿನೇಷನ್ ಇಂಪ್ರೂವ್ ಮಾಡಿ ಡೆಟ್ ನ ಕಡಿಮೆ ಮಾಡಿಕೊಂಡು ಬಾರೋಯಿಂಗ್ ಎಕ್ಸ್ಚೇಂಜ್ ಐಡಿಯಾಸ್ ಗಳನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಅಂತ ತಂದಿರುವಂತಹ ಪ್ಲಾಟ್ಫಾರ್ಮ್. ಸೆಕೆಂಡ್ ಒನ್, ಇಂಡಿಯಾ ಈಸ್ ಒನ್ ಆಫ್ ದ ಪಾರ್ಟಿಸಿಪೇಟಿಂಗ್ ಮೆಂಬರ್ಸ್ ಆಫ್ ದಿಸ್ ಪ್ಲಾಟ್ಫಾರ್ಮ್ which currently operates with Egypt as the chair and its working group. ಇದು correct. Third one, the United Nations Conference on Trade and Development serves as the institutional secretariat for this platform. So ಇದು ಕೂಡ correct. So answer ಬಂದು 2 and 3 only is the right answer. So ಇದಿಷ್ಟು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಲೇಟೆಡ್ ಅಂಡ್ ಆಲ್ಸೋ ಬಾರೋವರ್ಸ್ ಪ್ಲಾಟ್ಫಾರ್ಮ್ ರಿಲೇಟೆಡ್. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಲೇಟೆಡ್ ರಿಪೋರ್ಟ್ ಬಗ್ಗೆ ಕೇಳ್ತಾರೆ. ಬಾರೋವರ್ ಪ್ಲಾಟ್ಫಾರ್ಮ್ ರಿಲೇಟೆಡ್ ಎಲ್ಲಿ ಆರಿಜಿನ್ ಆಗಿದ್ದು, ಯಾವಾಗ ಐಡಿಯಾ ಜನರೇಟ್ ಆಗಿದ್ದು, ಮತ್ತೆ ಎಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಅದರದ್ದು ಆಬ್ಜೆಕ್ಟಿವ್ ಏನು, ಅಂಡ್ ಪಾಕಿಸ್ತಾನ್ ಇಲ್ಲಿ ವೈಸ್ ಚೇರ್ ಪರ್ಸನ್ ಆಗಿರೋದ್ರಿಂದ ವೈಸ್ ಚೇರ್ಮನ್ ಬಗ್ಗೆ ಮತ್ತೆ ಚೇರ್ಮನ್ ಬಗ್ಗೆ ಎರಡು ಕೂಡ ಕ್ವಶನ್ಸ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.